ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಪ್ರತಿದಿನ ನೀವು ಎಷ್ಟು ಗಂಟೆಗೆ ಬರ್ತೀರಾ ಅಂಗನವಾಡಿಗೆ? ಎಷ್ಟು ಗಂಟೆಗೆ? ಮಧ್ಯಾಹ್ನ ಬಿಸಿ ಊಟ ಎಷ್ಟು ಗಂಟೆಗೆ ಮಾಡ್ತೀರಾ? ಸಂಜೆ ಮನೆಗೆ ಎಷ್ಟೊತ್ತಿಗೆ ಹೋಗ್ತೀರಾ? 4 ಗಂಟೆಗೆ. ಹಾ, ಇಷ್ಟೇ ಟೈಮ್ ಆಗಿದೆ, ಇಷ್ಟು ಗಂಟೆ ಆಗಿದೆ, ಇಷ್ಟೊತ್ತಿಗೆ ನಾವು ಕೆಲ್ಸಕ್ಕೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಆಮೇಲೆ ಅಂಗನವಾಡಿಗೆ ಹೋಗ್ಬೇಕು, ನಿಮ್ಮ ಅಣ್ಣ ನಿಮ್ಮ ಅಕ್ಕ ಸ್ಕೂಲಿಗೆ ಹೋಗ್ಬೇಕು, ಈ ತರ ಹೇಳ್ತಿರ್ತಾರಲ್ವಾ? ಅಯ್ಯೋ ಇಷ್ಟು ಗಂಟೆಗೆ ಬಸ್ ಇದೆ, ನಾನು ಹೋಗ್ಬೇಕೀಗ, ನಿಮ್ಮ ಅಮ್ಮ ನಿಮ್ಮ ಅಪ್ಪಾಜಿ ಅವರೆಲ್ಲ ಹೇಳ್ತಿರ್ತಾರೆ. ಈ ತರ ಸಮಯ ಗಂಟೆ ವೇಳೆಯನ್ನ ನೋಡೋದಕ್ಕೆ ನಮ್ಗೆ ಯಾವ್ದು ನಮಗೆ ಸಹಾಯ ಮಾಡೋದು? ಯಾವ್ದ್ರ ಮುಖಾಂತರ ನಾವು ಟೈಮ್ ನೋಡೋದು? ಯಾವ್ದ್ರ ಮುಖಾಂತರ? ಗಡಿಯಾರ ನೋಡ್ಕೊಂಡು ನಾವು ಎಷ್ಟು ಗಂಟೆ ಆಗಿದೆ, ಎಷ್ಟು ನಿಮಿಷ ಆಗಿದೆ ಅಂತ ಹೇಳಿ ತಿಳ್ಕೊಂತೀವಿ. ಹಾಗಾದ್ರೆ ಇವತ್ತು ವೇಳೆ ಬಗ್ಗೆ ತಿಳ್ಕೊಳ್ಳೋಣ. ಈ ವೇಳೆಯನ್ನ ಗಡಿಯಾರ ಸಹಾಯದಿಂದ ತಿಳ್ಕೊಳ್ಳೋದ್ರಿಂದ ಗಡಿಯಾರದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇದೇನಿದು? ಗಡಿಯಾರ. ಈ ಗಡಿಯಾರದಲ್ಲಿ 1 ರಿಂದ 12ವರೆಗೆ ಅಂಕಿ ಇರುತ್ತೆ. ಎಷ್ಟುವರೆಗೆ ಇರುತ್ತೆ? 12ವರೆಗೂ ಅಂಕಿ ಇರುತ್ತೆ. ನೋಡಿ, 1 2 3 4 5 6 7 8 9 10 11 12. ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಇದರಲ್ಲಿ 3 ಮುಳ್ಳುಗಳಿದ್ದಾವೆ. ಎಷ್ಟು ಮುಳ್ಳುಗಳು? ಇದರಲ್ಲಿ 3 ಮುಳ್ಳುಗಳಿದ್ದಾವೆ. ನೋಡಿ, ಇದು ಚಿಕ್ಕದಿದೆಯಲ್ಲ, ಇದು ಗಂಟೆಯ ಮುಳ್ಳು. ಎಲ್ಲರಿಗೂ ಕಾಣಿಸ್ತಾ ಇದೆ ತಾನೆ? ನಾನು ಬೆರಳು ಇಟ್ಕೊಂಡಿದ್ದು ನೋಡ್ರಿ, ಇದು ಚಿಕ್ಕದು. ಇದು ಗಂಟೆಯ ಮುಳ್ಳು. ಇದಕ್ಕಿಂತ ಸ್ವಲ್ಪ ಉದ್ದವಾಗಿದೆ. ಇದು ನಿಮಿಷದ ಮುಳ್ಳು. ಇದಿದೆ ನೋಡಿ, ಚಿಕ್ಕದಾಗಿ ಉದ್ದ ಜಾಸ್ತಿ ಇದೆ ನೋಡಿ. ಎಲ್ಲದಕ್ಕೆ 2ಕ್ಕಿಂತ ಉದ್ದ ಜಾಸ್ತಿ ಇದೆ, ಚಿಕ್ಕದಾಗಿದೆ. ಇದು ಸೆಕೆಂಡ್ಗಳ ಮುಳ್ಳು. ಗೊತ್ತಾಯ್ತಾ? ನೋಡಿ, ಇದಿದೆಯಲ್ಲ, ಇದು ಚಿಕ್ಕದು, ಉದ್ದ ಕಡಿಮೆ ಇರೋದು ಗಂಟೆಯ ಮುಳ್ಳು. ಈಗ ಇಲ್ಲಿ ಎಲ್ಲಿದೆ? 12ರ ಮುಂದಿದೆ ಅಲ್ವಾ? ನಿಮಿಷನೂ ಕೂಡ ಇದು ನಿಮಿಷದ ಮುಳ್ಳು. ಇದು ಕೂಡ 12ರ ಮುಂದಿದೆ. ಇವೆರಡು ಕೂಡ 12ರ ಹತ್ರ ಬಂದು ಅಂದ್ರೆ ಎಷ್ಟು ಗಂಟೆ? ಎಷ್ಟು ಗಂಟೆ? 12 ಗಂಟೆ. ಈಗ ಇದೇ ಮುಳ್ಳು ಚಿಕ್ಕದು ನೋಡಿ, ಗಂಟೆಯ ಮುಳ್ಳು 1ರ ಹತ್ರ ಬರುತ್ತೆ. ಕಾಣಿಸ್ತಾ ಇದೆಯಾ? ಈಗ 1ರ ಹತ್ರ ಇದೆ ಗಂಟೆ ಮುಳ್ಳು, ನಿಮಿಷದ ಮುಳ್ಳು 12ರ ಹತ್ರ ಇದೆ. ಹಾಗಾದ್ರೆ ಎಷ್ಟು ಗಂಟೆ ಆಯ್ತು ಈಗ? ಎಷ್ಟು ಗಂಟೆ? ಎಷ್ಟು ಗಂಟೆ? ನೋಡಿ, ಈ ಮುಳ್ಳು ಯಾವ ಸಂಖ್ಯೆ ಮೇಲೆ ಇರುತ್ತಲ್ಲ ಅದು ಅಷ್ಟು ಟೈಮ್ ಅನ್ನ ತೋರಿಸುತ್ತೆ. ಇದು ಒಂದು ಸುತ್ತು, ಗಂಟೆಯ ಮುಳ್ಳು ಒಂದು ಸುತ್ತು ಪೂರ್ತಿ ಈ ರೀತಿ ಬಂತು ಅಂದ್ರೆ ಅದು 12 ಗಂಟೆಯ ಪೂರ್ತಿ 12 ಗಂಟೆಗಳು ಮುಗ್ದೋಗಿದ್ದಾವೆ ಅಂತ. ಅರ್ಥ ಆಯ್ತಾ? ಅದೇ ತರ ಇಲ್ಲಿ ನಿಮಿಷದ ಮುಳ್ಳು ಇದೆ ನೋಡಿ. ಇಲ್ಲಿ ಈ ನಿಮಿಷದ ಮುಳ್ಳು ಒಂದು ಸುತ್ತು ಬಂತು ಅಂದ್ರೆ, ಫುಲ್ ಒಂದು ರೌಂಡ್ ನಿಮಿಷದ ಮುಳ್ಳು ಬಂತು ಅಂದ್ರೆ 1 ಗಂಟೆ ಪೂರ್ಣ ಆಯ್ತು ಅಂತ. ಈಗ ನೋಡಿ, ಇದು 12 ಗಂಟೆಗಿದೆ ಗಂಟೆದ ಮುಳ್ಳು. ಇದೇನಾಯ್ತಪ್ಪ ಅಂದ್ರೆ ನಿಮಿಷದ ಮುಳ್ಳು ಪೂರ್ತಿ ಒಂದು ರೌಂಡ್ ಈ ತರ ಬರುತ್ತೆ. ಈ ತರ ಪೂರ್ತಿ ಒಂದು ರೌಂಡ್ ಬಂದಾಗ 12 ಗಂಟೆ ಇದ್ದಿದ್ದ ಸಮಯ 1 ಗಂಟೆ ಆಗುತ್ತೆ. ಇದು ಒಂದು ರೌಂಡ್ ಸುತ್ತಿತು. ಇದು ಈ 12ರಿಂದ 1ಕ್ಕೆ ಬಂತು. ನಿಮಿಷದ ಮುಳ್ಳು ಒಂದು ರೌಂಡ್ ಸುತ್ತಾಯಿತು. ಗಂಟೆಯ ಮುಳ್ಳು 12ರಿಂದ 1ಕ್ಕೆ ಬಂತು. ಆವಾಗ 1 ಗಂಟೆ ಸಮಯ ಪೂರ್ಣ ಆಯ್ತು. ಇದೇ ರೀತಿ ಒಂದು ದಿನಕ್ಕೆ ಗಂಟೆಯ ಮುಳ್ಳು 2 ಬಾರಿ ಸುತ್ತು ಹಾಕಿದಾಗ 24 ಗಂಟೆಗಳಾಯ್ತು. ಎಷ್ಟು ಗಂಟೆ? ಒಂದು ದಿನಕ್ಕೆ 24 ಗಂಟೆಗಳು. ಒಂದು ಹಗಲು ಒಂದು ರಾತ್ರಿ ಸೇರಿ 24 ಗಂಟೆಗಳಾಗುತ್ತೆ ಅಲ್ವಾ? ಒಟ್ಟು ಒಂದು ದಿನಕ್ಕೆ ಎಷ್ಟು ಸಮಯ? ಎಷ್ಟು ಗಂಟೆಗಳು ಒಂದು ದಿನಕ್ಕೆ? 24 ಗಂಟೆಗಳು. ಈಗ ಈ ನಿಮಿಷದ ಮುಳ್ಳು ಇದೆಯಲ್ವಾ? ಈ ನಿಮಿಷದ ಮುಳ್ಳು ನೋಡಿ, ಕಾಣಿಸ್ತಾ ಇದೆ ಅಲ್ವಾ ನಿಮಿಷದ ಮುಳ್ಳು? ಇದು ಈಗ 1ರ ಹತ್ರ ಇದೆ. 1ರಿಂದ 2ಕ್ಕೆ ಬಂತು ನಿಮಿಷದ ಮುಳ್ಳು. ಈಗ ಎಷ್ಟು ಆಯ್ತು ಗೊತ್ತಾ ಸಮಯ? 5 ನಿಮಿಷ. ಎಷ್ಟು? 5 ನಿಮಿಷ. ನಿಮಿಷದ ಮುಳ್ಳು 1ರಿಂದ 2ಕ್ಕೆ ಬಂದಾಗ 5 ನಿಮಿಷ ಆಯ್ತು. ಅದೇ ತರ 2ರಿಂದ 3ಕ್ಕೆ ಬಂದಾಗ, ಇಲ್ಲಿಂದ ಇಲ್ಲಿಗೆ ಬಂದಾಗ ಇದು 5 ನಿಮಿಷ ಆಯ್ತು. ಆದ್ರೆ ನೋಡಿ, 12ರ ಹತ್ರ ಇದ್ದು 1ರ ಹತ್ರ ಬಂದಾಗ 5 ನಿಮಿಷ, 2ರ ಹತ್ರ ಬಂದಾಗ 10 ನಿಮಿಷ. ಈ ತರ ಒಂದು ರೌಂಡ್ ಪೂರ್ತಿ 60 ನಿಮಿಷಗಳು ಆಗುತ್ತೆ. ಎಷ್ಟಾಗುತ್ತೆ? ಒಂದು ಗಂಟೆಗೆ ಎಷ್ಟು ನಿಮಿಷಗಳು? ಈಗ ಹೇಳಿದ್ನಲ್ಲ, 1 ನಿಮಿಷ